ಇದು ಯಾವ ಪಲ್ಯ ಗೊತ್ತಾ ರೀ? ಗೌಳಿ ಪಲ್ಯ, ಗೋಳಿ ಪಲ್ಯ ಅಂತಾರೆ ಇದು. ಇದೇನು ಬಿತ್ತಿ ಬೆಳೆಸಿರಂಗಿಲ್ಲ ರೀ. ಇದು ತಾನೇ ಹೊಲದಲ್ಲಿ ಎಲ್ಲಿ ಎಂದರಲ್ಲಿ ಹುಟ್ಟಿರುತ್ತೆ ರೀ. ಇದು ಹೊಲದಲ್ಲಿ ತಾನೇ ಬೆಳೆಯುವಂಥ ಸೊಪ್ಪು ರೀ ಇದು. ಇದನ್ನು ಚೆನ್ನಾಗಿ ತೊಳ್ಕೊಬೇಕು ರೀ. ಇದು ಆರೋಗ್ಯಕರವಾದಂಥ ಸೊಪ್ಪು ರೀ. BP, ಶುಗರು, ಆಮೇಲೆ ಹೊಟ್ಟೆಯಲ್ಲಿ ಹಳ್ಳುಗಳಿದ್ದರೆ ಇದರಿಂದ ಕರಗುತ್ತವೆ ರೀ. ಇದು ತುಂಬ ಒಳ್ಳೆಯದು ನೋಡಿರಿ ಆರೋಗ್ಯಕ್ಕೆ. ಇದನ್ನು ಚೆನ್ನಾಗಿ ತೊಳೆದಿಟ್ಕೋಬೇಕು. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ ಬೇಕ್ರಿ ಒಗ್ಗರಣೆಗೆ. ನಾವು ಮೆಂತ್ಯ ಸೊಪ್ಪು ಯಾವ ಥರ ಒಗ್ಗರಣೆ ಹಾಕ್ತೀವಿ ಅದೇ ಥರ ಇದನ್ನು ಒಗ್ಗರಣೆ ಹಾಕ್ಬೇಕು ರೀ. ನಮ್ಮ ಉತ್ತರ ಕರ್ನಾಟಕದ ಈ ಗೋಳಿ ಸೊಪ್ಪು ರೀ ತುಂಬ ಆರೋಗ್ಯಕರವಾದದ್ದು ನೋಡಿರಿ. ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೋಬೇಕು ರೀ. ಮೊದಲು ಸ್ವಲ್ಪ ಇದನ್ನು ಚೆನ್ನಾಗಿ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಹುರ್ಕೋಬೇಕು ರೀ. ಇದ್ರ ತೇವಾಂಶ ಎಲ್ಲ ಸ್ವಲ್ಪ ಹೋಗ್ಬೇಕು ರೀ. ಆಮೇಲೆ ಈ ಸೈಡ್ ಒಗ್ಗರಣೆ ಹಾಕೊಂಡು ಬಿಡೋಣ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ. ಎಣ್ಣೆ ಕಾಯಿಗೆ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಆಮೇಲೆ ಉಳ್ಳಾಗಡ್ಡಿ ರೀ. ಇದು ನೋಡಿರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಸಾಫ್ಟ್ ಆಗಿದೆ, ಹಸಿದೆಲ್ಲ ಹೋಗಿದೆ ರೀ. ಸ್ವಲ್ಪ ಉಳ್ಳಾಗಡ್ಡಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ರೀ, ರುಚಿಗೆ ತಕ್ಕಷ್ಟು. ಉಪ್ಪು ಹಾಕ್ಕೊಂಡು ಈ ಸೊಪ್ಪೆಲ್ಲ ಬೇಯಿಸ್ಬೇಕಲ್ರಿ. ಹುರಿದಿದ್ದ ಸೊಪ್ಪು ಇದರಲ್ಲಿ ಹಾಕಿ ಚೆನ್ನಾಗಿ ತಿರುಗಾಡ್ಬೇಕು ರೀ. ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಇಟ್ಬಿಡ್ಬೇಕು ರೀ. ಇದು ಸ್ವಲ್ಪ ಕುದ್ದಂಗಾಗಿ ನೀರಿನ ಹಾಕಿದ್ರೆ ಹೋಗುತ್ತೆ ರೀ. ತುಂಬ ರುಚಿಯಾಗುತ್ತೆ ರೀ, ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರೀ. ಇದು ಪಲ್ಯ ಹೊಟ್ಟೆಯಲ್ಲಿ ಸಣ್ಣ ಸಣ್ಣ ಹರಳುಗಳು ಅದು ಇದ್ದರೆ ಕರಗುತ್ತಂತ್ರಿ. ಇದು ತುಂಬ ಆರೋಗ್ಯಯುತವಾದ ಪಲ್ಯ ನೋಡಿ. ಗೋಳಿ ಪಲ್ಯ, ನಮ್ಮ ಉತ್ತರ ಕರ್ನಾಟಕದ ಈ ಗೋಳಿ ಪಲ್ಯ ರೆಡಿಯಾಗಿದೆ ನೋಡಿ. ಜೋಳದ ರೊಟ್ಟಿ ಜೊತೆ ತುಂಬ ರುಚಿಕರವಾಗಿರುತ್ತೆ. ನೀವು ಒಂದ್ಸಲ ಮಾಡಿ ನೋಡ್ರಲ್ಲ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ.